ರೋಗಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯುವುದರಿಂದ ಹೆಚ್ಚು ವರ್ಷಗಳ ಕಾಲ ಜೀವಿಸಲು ಅನುಕೂಲವಾಗುತ್ತದೆ ಎಂದು ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಶನಿವಾರ ಹೇಳಿದರು. ಮುಂಡಗೋಡ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಆರೋಗ್ಯ ಮೇಳ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಿಪಿಎಲ್ ಪಡಿತರ ಚೀಟಿ ಹೊಂದಿದವರಿಗೆ ಆಯುಷ್ಮಾನ್ ಯೋಜನೆಯಡಿ ಪ್ರತಿಯೊಬ್ಬ ರೋಗಿಗಳು ಉಚಿತವಾಗಿ ಚಿಕಿತ್ಸೆ ಪಡೆಯಲು ಅವಕಾಶವಿದೆ. ಈ ಆಯುಷ್ಮಾನ್ ಯೋಜನೆಯ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಪ್ರಚಾರವಾಗಬೇಕಿದೆ. ಆಶಾ ಕಾರ್ಯಕರ್ತೆಯರು ಈ ಯೋಜನೆಯ ಬಗ್ಗೆ ಜನರಿಗೆ ಹೆಚ್ಚು ಮಾಹಿತಿ ನೀಡುವ ಕೆಲಸವಾಗಬೇಕು. ಕಳೆದ 2 ವರ್ಷಗಳ ಕಾಲ ಕೋವಿಡ್ನಿಂದ ಎಲ್ಲಾ ವರ್ಗದ ಜನರು ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದಾರೆ ಎಂದರು. ಸರ್ಕಾರಿ ಆಸ್ಪತ್ರೆ ಹೋಗೋದು ಸಾಯುವುದಕ್ಕೂ ಅಂತೇಳಿ ನಾವು ಚಿಕ್ಕವರಿದ್ದಾಗ ನಾವು ಇವತ್ತು ಎಷ್ಟು ಬದಲಾಗಿದೆ ಅಂದ್ರೆ ಯಾರೆಲ್ಲ ಶ್ರೀಮಂತರು ಸರ್ಕಾರಿ ಆಸ್ಪತ್ರೆ ಜೀವನ ನೋಡೇ ಹೋದಂತ ಶ್ರೀಮಂತರು ಅವರು ಕೂಡ ಕೋವಿಡ್ ಇಂಜೆಕ್ಷನ್ ಸಿಗತ್ತೆ ಅಂತೇಳಿ ಅದಕ್ಕೆ ಬೇಕಾಗತಕ್ಕಂಥ ಟ್ಯಾಬ್ಲೆಟ್ ಸಿಗತ್ತೆ ಅಂತೇಳಿ ಅತಿ ಶ್ರೀಮಂತರು ನಮ್ಮ ಪಾರ್ಟಿಗಳು ಸೇರುತ್ತೆ. ಎಲ್ಲರೂ ಕೋವಿಡ್ ಸರ್ಕಾರಿ ಆಸ್ಪತ್ರೆ ಬಂದ್ರೆ ಇಂಜೆಕ್ಷನ್ ತಗೋಬೇಕಾಯ್ತು. MP ಪಾರ್ಟಿ ಇಲ್ಲ, ನಾವು ಯಾರು ಮಾಡ್ತಿದ್ದೀರ ಸರ್ಕಾರಿ ಆಸ್ಪತ್ರೆ ನಮಗೆಲ್ಲ ಬೇಕಾದ ಆಸ್ಪತ್ರೆ ಸಿಗ್ತಿತ್ತು. ಆದರೆ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಬಾಕಿ ಎಲ್ಲೂ ಪಕ್ಕ ಸಿಗ್ತಿದ್ದಿಲ್ಲ. ಮತ್ತು ಬೇಕಾದಂಥ ಇಂಜೆಕ್ಷನ್ ತೊಂದರೆ ಆದಾಗ ಏನು ಇಂಜೆಕ್ಷನ್ ಅದು ರೆಮಿಡಿಸಿವಿರ್ ಇಂಜೆಕ್ಷನ್ ಅದೆಲ್ಲ ಪ್ರೈವೇಟ್ ಆಗಿ ಸಿಗ್ತಿತ್ತು. ಅವು ಕೇವಲ ನಮ್ಮ ಆಸ್ಪತ್ರೆ ಮಾತ್ರ ಸಿಗ್ತಿತ್ತು. ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ VS ಪಾಟೀಲ್ ಮಾತನಾಡಿ, ಬಡ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಪಡೆಯಲು ಸರ್ಕಾರ ಹಲವು ಯೋಜನೆಗಳನ್ನು ನೀಡಿದೆ. ಸರ್ಕಾರದ 10 ಹಲವು ಯೋಜನೆಗಳಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಬಗೆಯ ಚಿಕಿತ್ಸೆಗಳು ಸಿಗುತ್ತಿವೆ. ಇಂತಹ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದ್ರು. ಬೆಡ್ಡಿನ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ವಿ. ಆದ ನಂತರ ಸಾಕಷ್ಟು ಮೂಲಭೂತ ಸೌಕರ್ಯವನ್ನ ನಮ್ಮ ಶಿವರಾಂ ಹೆಬ್ಬಾರ್ ಅವರು ಮಾಡುವಂತ ವ್ಯವಸ್ಥೆಯನ್ನ ಮಾಡಿದರು. ಇವತ್ತ ಆರೋಗ್ಯ ಮೇಳ ಈಗಾಗಲೇ ಇಂಗ್ಲೆಂಡ್ ಡಾಕ್ಟರ್ ಹೇಳಿದರು, ಮೊದಲು ನಾವು ಚೆಕ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಬಹುದು ಅಂತ ಹೇಳಿ. ಗ್ರಾಮಾಂತರದಲ್ಲಿ ನಾವು ಚೆಕ್ ಮಾಡಿಸಿದ್ರೆ ಎಲ್ಲಿ ಒಂದು ಹೆಸರಿಡುತ್ತಾರೋ ಅನ್ನೋ ಜನರಿದ್ದಾರೆ. ಅದನ್ನ ಹೋರಾಡ್ಸ್ಬೇಕು. ಇನ್ನು ಜನರಲ್ ಮೆಡಿಸಿನ್, ಹೃದಯ ತಪಾಸಣೆ, ತಾಯಿ ಮಕ್ಕಳ ಆರೋಗ್ಯ, ಲಸಿಕಾಕರಣ, ಕುಟುಂಬ ಯೋಜನೆ, ಚರ್ಮರೋಗ ತಪಾಸಣೆ, ಕುಷ್ಠರೋಗ, ಮಲೇರಿಯಾ ನಿಯಂತ್ರಣ, ಕ್ಯಾನ್ಸರ್ ನಿಯಂತ್ರಣ, ಕ್ಷಯರೋಗ ನಿಯಂತ್ರಣ, ಅವಶ್ಯಕ ರಕ್ತ ಹಾಗೂ ಮೂತ್ರ ತಪಾಸಣೆ ಸೇರಿದಂತೆ 30ಕ್ಕೂ ಅಧಿಕ ಕಾಯಿಲೆಗಳ ತಪಾಸಣೆಯನ್ನ ಆರೋಗ್ಯ ಮೇಳದಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ 1300 ಜನರು ಮಾಡಿಸಿಕೊಂಡರು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ರವಿ ಹಾವೇರಿ, ಜಿಲ್ಲಾ ಪಂಚಾಯತ್ ಸದಸ್ಯ LT ಪಾಟೀಲ್, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ತಾಲೂಕ್ ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ, ತಾಲೂಕಾಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ HF ಇಂಗಳೆ, ಡಾಕ್ಟರ್ ನರೇಂದ್ರ ಪವಾರ್, ಡಾಕ್ಟರ್ ಸಂಜಯ್ ಗಲಗಲಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ್, CDPO ದೀಪಾ ಬಂಗೇರ, ಉಮೇಶ್ ಬಿಜಾಪುರ, ದೇವು ಪಾಟೀಲ್ ಇತರರಿದ್ದರು. ಅಂಕೋಲದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯು CITU ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಡೆಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ಸಂಚರಿಸಿ ಕಾರ್ಮಿಕರ ಹಕ್ಕು ಮತ್ತು ಕಾರ್ಮಿಕರ ಸೌಲಭ್ಯಕ್ಕಾಗಿ ಒತ್ತಾಯಿಸಲಾಯಿತು. ಜಿಲ್ಲಾ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷ ಶಾಂತಾರಾಮ್ ನಾಯಕ್ ಮಾತನಾಡಿ, ನಮ್ಮ ಬಾವುಟ ಕಾರ್ಮಿಕರ ಶ್ರಮ ಮತ್ತು ರಕ್ತದ ಬಣ್ಣದ ಬಾವುಟ. ಕಾರ್ಮಿಕರ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು. ಆಡಳಿತ ನಡೆಸುವವರು ಮತೀಯ ಗಲಭೆ, ಬೇರೆ ಬೇರೆ ವಿವಾದಗಳನ್ನ ಹುಟ್ಟುಹಾಕಿ ಅವಾಂತರಗಳನ್ನ ಮಾಡುತ್ತಿದ್ದಾರೆ. ದುಡಿಯುವ ಕಾರ್ಮಿಕರನ್ನ ಸರ್ಕಾರಗಳು ಕಡೆಗಣಿಸುತ್ತಿವೆ. ಎಲ್ಲರೂ ಸೌಹಾರ್ದಯುತವಾದ ದಿನಾಚರಣೆಯನ್ನ ಆಚರಿಸಲು ಮೇ ಡೇ ಆಚರಿಸುತ್ತಿದ್ದೇವೆ ಎಂದರು. ಅವರ ಶಿಕ್ಷಣ, ಆರೋಗ್ಯ, ಉದ್ಯೋಗದಲ್ಲಿ ಭದ್ರತೆ ಇತ್ಯಾದಿ ವಿಷಯಗಳ ಮೇಲೆ ಹೋರಾಟವನ್ನ ಅಮೆರಿಕದ ಚಿಕಾಗೋ ನಗರದಲ್ಲಿ ಕಾರ್ಮಿಕರು ನಡೆಸಬೇಕಾದ್ರೆ ಅವರ ಮೇಲೆ ಗೋಲಿಬಾರಾಗಿ ಸುಮಾರು 11 ಜನ ಕಾರ್ಮಿಕರು ಬಲಿದಾನ ಆಗ್ತಾರೆ. ಅವರು ಚೆಲ್ಲಿದ ರಕ್ತದ ಗುರುತಾಗಿ ಆ ದಿವಸದಿಂದ ಈ ಕೆಂಬಾವುಟ ಪ್ರಾರಂಭ ಆಗಿರೋದು. ಕಾರ್ಮಿಕರ ರಕ್ತದ ಬಣ್ಣ ಅದು ಕಾರ್ಮಿಕರ ಬಾವುಟದ ಬಣ್ಣ, ಹೋರಾಟದ ಬಣ್ಣ, ಚಳುವಳಿಯ ಬಣ್ಣ ಇವತ್ತು ಕೆಂಬಾವುಟ. ಈ ಕೆಂಬಾವುಟದ ನೇತೃತ್ವದಲ್ಲಿ ಇಡೀ ವಿಶ್ವದಲ್ಲಿ, ಇಡೀ ನಮ್ಮ ಭಾರತದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇರಬಹುದು, ಕೋಟಿ ಕೋಟಿ ಜನ ಇವತ್ತು ಬೀದಿಯಲ್ಲಿದ್ದಾರೆ. ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ದೇವೆ. ಅದು ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳಿರ್ಬೋದು, ಇನ್ನೂ ಬೇರೆ ಬೇರೆ ಕಾರ್ಮಿಕರಿರ್ಬೋದು, ಹಮಾಲಿ ಕಾರ್ಮಿಕರಿರ್ಬೋದು, ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಸಣ್ಣ ಸಣ್ಣ ನೌಕರರಿರ್ಬೋದು, ಹೀಗೆ ಬೇರೆ ಬೇರೆ ವಿಭಾಗದ ಜನ, ಅಂಗನವಾಡಿ ಇರ್ಬೋದು, ಅಕ್ಷರದಾಸೋ ಇರ್ಬೋದು, ಇತ್ಯಾದಿ ವಿಭಾಗದ ಜನ ಇವತ್ತು ತೀವ್ರ ಸಂಕಷ್ಟದಲ್ಲಿದ್ದಾರೆ.
ಸಿಐಟಿಯು ಸಂಚಾಲಕ ಎಚ್ಬಿ ನಾಯಕ್, ಪ್ರಾಂತ ರೈತ ಸಂಘದ ಅಧ್ಯಕ್ಷ ಗೌರೀಶ್ ನಾಯಕ್ ಮಾತನಾಡಿದರು. ಸಂತೋಷ್ ನಾಯ್ಕ್, ನಾಗಪ್ಪ ನಾಯ್ಕ್, ಬೊಮ್ಮಯ್ಯ ನಾಯ್ಕ್, ನಾರಾಯಣ್ ಗೌಡ, ವಾಸಂತಿ ಗೌಡ, ಉಮಾಕಾಂತ್ ಗೌಡ, ರಾಜ್ಗೋಪಾಲ್ ಶೇಟ್ ಇತರರು ಉಪಸ್ಥಿತರಿದ್ದರು. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.